ತೈಲ ಬೆಲೆ ಏರಿಕೆ ಖಂಡಿಸಿ ನಗರದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿದರು. ಹಗ್ಗ ಕಟ್ಟಿ ಕಾರು ಎಳೆದು ಎತ್ತಿನ ಗಾಡಿ ಏರಿ ಹಾಗೂ ಸೈಕಲ್ ತುಳಿದು ಸರ್ಕಾರದ ವಿರುದ್ಧ ಕಿಡಿಕಾರಿದ ಪ್ರತಿಭಟನಾಕಾರರು ಬಳಿಕ ಎನ್ಆರ್ ವೃತ್ತದಲ್ಲಿ ಕೆಲಕಾಲ ವಾಹನ ಸಂಚಾರ ತಡೆದು ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಬಳಿಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನರೇಂದ್ರ ಮೋದಿಜಿಗೆ ಹಣವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಶಿಷ್ಟ ಪಂಗಡದ 175 ಕೋಟಿ ಲೂಟಿ ಮಾಡಿರುವ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕ ಜನತೆಗೆ ಚಿಪ್ಪನ್ನು ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕರ್ನಾಟಕದ ಜನತೆಗೆ ಚಂಬನ್ನು ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಮಧ್ಯಮ ವರ್ಗದ ಜನರು ಈ ಬೆಲೆ ಏರಿಕೆಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಮಾಡ್ತಿದ್ವಿ. ಆದಷ್ಟು ಬೇಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆ. ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಬಡವರು ಹಾಗೂ ಮಧ್ಯಮ ವರ್ಗದವರ ಜನಗಳ ಮೇಲೆ ಒಟ್ಟಿಗೆ ಬರ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಬಡ ಜನಗಳ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಬಡವರಿಗೆ ಅದರಲ್ಲೂ ಕೂಡ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. SCP TSP ಹಣವನ್ನ 25,000 ಹಣವನ್ನ ಭಾಗ್ಯಗಳಿಗೆ ಬಳಕೆ ಮಾಡ್ಕೊಂಡ್ರು ಕೂಡ ಮತ್ತೆ ಹಣ ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಉದ್ದೇಶದಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಬಡವರಿಗೆ ಮೋಸ ಮಾಡ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೋಪವನ್ನು ಮಾಡ್ತಾ, ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ನೈತಿಕತೆ ಇದ್ರೆ ಯಾವುದೇ ಬೆಲೆಗಳನ್ನ ಜಾಸ್ತಿ ಮಾಡ್ದಲೆ ಬಡವರಿಗೆ ಏನೋ 2,000 ರೂಪಾಯಿ ಕೊಡ್ತೀವಿ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ. 2,000 ರೂಪಾಯಿನ ಕೊಟ್ಟು ಇಂಡೈರೆಕ್ಟ್ ಆಗಿ ಒಂದು ಕುಟುಂಬದಿಂದ ಕನಿಷ್ಠ 10,000 ರೂಪಾಯಿ ಟ್ಯಾಕ್ಸ್ನ ಹೆಚ್ಚಾಗಿ ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಆಡಳಿತ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಯಾಕೆಂದ್ರೆ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಾವು ಬಡವರಿಗೆ ಹಲವಾರು ಆಶ್ವಾಸನೆಗಳನ್ನ ಕೊಟ್ಟುಬಿಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ. ಆದರೆ ಅಧಿಕಾರಕ್ಕೆ ಬಂದಂಥ ದಿನಗಳಲ್ಲಿ ಬಡವರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಸಂದರ್ಭ ಆರೋಪವನ್ನು ಮಾಡ್ತಾ, ಅದೇ ರೀತಿಯಲ್ಲಿ ಭ್ರಷ್ಟ ಸರ್ಕಾರ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ST ನಿಗಮದ ದುಡ್ಡನ್ನು 185 ಕೋಟಿ ರೂಪಾಯಿ ಹಣವನ್ನು ನೂರಾರು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ ಪರಿಶಿಷ್ಟ ಪಂಗಡದವ್ರಿಗೆ ಕೂಡ ಅನ್ಯಾಯ ಮಾಡ್ತಾ ಇದ್ದೀರ ಅಂತೇಳಿ ಸಂದರ್ಭ ಆರೋಪವನ್ನು ಮಾಡ್ತಾ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವತ್ತು ತೊಲಗುತ್ತೋ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಕಾಯ್ತಾ ಇದ್ದಾರೆ. ಆದರೆ ಮೊದಲು ಏನೋ ಒಂದು ಆಶ್ವಾಸನೆ ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಡವ್ರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತವನ್ನು ಕೊಟ್ಟು 135 ಸೀಟಿಗೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರು. ಆದರೆ ಅಧಿಕಾರಕ್ಕೆ ಬಂದಂಥ ನಂತರ ದಿನಗಳಲ್ಲಿ ಬಡವರ ದುಡ್ಡಿಗೆ ಕಣ್ಣಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಪರಿಶಿಷ್ಟ ಜಾತಿಯವರ ಹಣಕ್ಕೆ ಕಣ್ಣಾಕಂತ ಕೆಲಸ ಮಾಡ್ತಾರೆ. ಪರಿಶಿಷ್ಟ ಪಂಗಡದ ಹಣವನ್ನು ಹಗಲು ದರೋಡೆ ರೀತಿಯಲ್ಲಿ 100 ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಬೇರೆ ಯಾವುದೋ ರಾಜ್ಯದ ಚುನಾವಣೆಗೋಸ್ಕರ ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ಮತ್ತು ಕೂಡ ಮುಂದುವರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿರಂತರ ನಾವು ಹೋರಾಟವನ್ನು ಮಾಡ್ತೀವಿ. ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದ ಜನತೆಗೆ ಏನೆಲ್ಲ ಮೋಸ ಮಾಡ್ತಾರೆ, ಏನೆಲ್ಲ ಅನ್ಯಾಯ ಮಾಡ್ತಾರೆ. ಹಿಂದೆ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಪಂಪ್ ಸೆಟ್ಗೆ ಕನೆಕ್ಷನ್ ತೊಗೋಬೇಕು ಅಂದರೆ 10,000 ರೂಪಾಯಿ ಕೊಟ್ಟರೆ ಒಬ್ಬ ಬಡ ರೈತನಿಗೆ ಕನೆಕ್ಷನ್ ಸಿಗೋದು. ಇವತ್ತು 3 ಲಕ್ಷ ರೂಪಾಯಿ ಕೊಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಂಡ್ ಪೇಪರ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಬಿಲ್ ಮೇಲೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಇವತ್ತು ರಿಜಿಸ್ಟ್ರೇಷನ್ ಮಾಡಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಬಡವರ ಇದು ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಬಡವರಿಗೆ ಮಾರಕ ಆಗಿರ್ತಕ್ಕಂಥ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇಡೀ ರಾಜ್ಯಾದ್ಯಂತ
ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಈ ಪೆಟ್ರೋಲ್ ಬೆಲೆನ ಇಳಿಕೆ ಮಾಡೋ ತನಕ ನಾವಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿರಂತರ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲಾ ಘಟಕದಿಂದ ಇವತ್ತೆಲ್ಲ ನಮ್ಮ ಬೇರೆ ಬೇರೆ ತಾಲೂಕಿನ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಬಂಧುಗಳು ಹಾಸನ ಕೇಂದ್ರಕ್ಕೆ ಸೇರಿ ಇಲ್ಲಿಂದ ಹೇಮಾವತಿ ಸ್ಟ್ಯಾಚ್ಯೂಯಿಂದ ನಾವು DC ಕಚೇರಿವರೆಗೂ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು ಮೊದಲು ಯೋಚನೆ ಮಾಡಿರುವಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆ ಬಗ್ಗೆ. 3 ರೂಪಾಯಿ ಅಷ್ಟು ಏರಿಕೆಯನ್ನು ಮಾಡಿ ಇದೆಲ್ಲ ಮಾಡ್ತಿರೋದು. ಇದು ಯೂನಿಫೈಡ್ ಯೂಶಲಾಗಿ ಏನಾಗುತ್ತೆ, ಒಂದು ಪೆಟ್ರೋಲ್ ದರ ಜಾಸ್ತಿ ಮಾಡೋದು ಅಂತಂದರೆ ಅದು ಕೇಂದ್ರ ಸರ್ಕಾರ ಬರೋಂಥ ತೈಲದ ನಿಗಮದ ತೈಲ ದೇಶಕ್ಕೆ ಒಳಗೆ ಬರೋ ಕಚ್ಚಾ ತೈಲದ ಮೇಲೆ ಆಧಾರಿತವಾಗಿ ನಿಂತಿರೋಂಥ ಒಂದು ವ್ಯವಸ್ಥೆ. ಇದನ್ನು ಮೀರಿ ಕರ್ನಾಟಕದ ಗೌರ್ಮೆಂಟಿಗೆ ಅವ್ರು ಕೊಡ್ತಿರೋಂಥ ಏನು ಪುಕ್ಷಟೆ ಭಾಗ್ಯಗಳಿದ್ದಾವೆ, ಅದಕ್ಕೋಸ್ಕರ ಹಣದ ಆಗಿರೋದ್ರಿಂದಕ್ಕೋಸ್ಕರ ಈ ಒಂದು ಏನೂ ಇಲ್ದಲೆ ಕೊನೆಗೆ ಕೈ ಹಾಕಿರೋಂಥದ್ದು ಈ ಪೆಟ್ರೋಲ್ ಡೀಸೆಲ್ ಸೆಸ್ಸಿಗಾಗಿ. ಈ 3 ರೂಪಾಯಿ ಕಲೆಕ್ಷನ್ ದಿನನಿತ್ಯ ಬರೀ ಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಅಷ್ಟೇ, ಬರೀ ವೆಹಿಕಲ್ಗೆ ಫ್ಯೂಲ್ ಹಾಕೋದ್ರ ಮೇಲೆ ನಿಲ್ಲಲ್ಲ. ಇದರಿಂದ ಲಾಜಿಸ್ಟಿಕ್ಸ್ ಅಂದರೆ ನಿಮಗೆ ಬರೋವಂಥ ಬೆಲೆ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ 15 ದಿವಸದಲ್ಲಿ ಎಲ್ಲ ದಿನನಿತ್ಯ ಸಾಮಗ್ರಿಗಳು ಸಹ ಅದ್ರಲ್ಲಿ ಸಿಗಬೇಕಾಗಿರೋಂಥ ದರ ಹೆಚ್ಚಳ ಆಗುವಂಥದ್ದು, ಜನಸಾಮಾನ್ಯರಿಗೆ ಮುಟ್ಟುವಂಥ ಮೊದಲನೇದು. ಯಾಕಂದರೆ ಸಂಚಾರ ಎಲ್ಲರಿಗೂ ಬೇಕಾಗಿರುವಂಥ ಒಂದು ವ್ಯವಸ್ಥೆ, ಅದಕ್ಕೆ ಮೊದಲು ಕೈ ಹಾಕಿದೆ. ಅದ್ರ ಜೊತೆಗೆ ನೋಡಿದ್ರೆ ತಾವು ಕಳೆದ 1 ವರ್ಷದಲ್ಲಿ ಇವ್ರ ಸಾಧನೆ ಏನಂದರೆ ರಾಜ್ಯದ ಬೊಕ್ಕಸೆಯನ್ನು ದಿವಾಳಿ ಮಾಡೋದೇ ಮೊದಲನೇ ಸಾಧನೆ. ಇಲ್ಲಿ ಒಂದೊಂದೇ ಭಾಗ್ಯಗಳು ಕೊಡೋದ್ರಲ್ಲಿ ಎಷ್ಟು ಔಚಿತ್ಯವಾಗಿ ಕಾಣುತ್ತೋ, ಆದರೆ ಒಬ್ಬರ ಹತ್ರ ಕಿತ್ತಿನೊಬ್ರಿಗೆ ಕೊಡ್ತಿರೋವಂಥದ್ದು. SC/TSP ಗ್ರಾಂಟಲ್ಲಿ 13,456 ಕೋಟಿ ದುಡ್ಡನ್ನು ಇವರು ಡೈವರ್ಟ್ ಮಾಡ್ಕೊಂಡು ಭಾಗ್ಯಗಳಿಗೆ ಉಪಯೋಗಿಸಿರೋವಂಥದ್ದು. ಈಗ ತಾವೆಲ್ಲ ನೋಡಿರೋಂಥದ್ದು, ಈಗ ಮೊದಲನೇ ಸಿದ್ದರಾಮಯ್ಯನವ್ರ ಗೌರ್ಮೆಂಟಿನ ಮೊದಲನೇ ವಿಕೆಟ್ ಪತನ ಸಹ ಆಗಿದೆ. ಸಚಿವರಾದಂಥ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದು ಅದು ನೈತಿಕ ಹೊಣೆ, ಅವರು ಮಾಡಿರೋದು ಒಪ್ಕೊಂಡಂಥದ್ದು. ಯಾಕಂದರೆ 189 ಕೋಟಿ ಹಣವನ್ನು ರಾಜ್ಯದ ಬೊಕ್ಕಸದಿಂದ ನೀವು ಹೊರ ರಾಜ್ಯದ ಕಂಪ್ನಿಗಳಿಗೆ ವರ್ಗಾವಣೆ ಮಾಡಿ ಕಿಕ್ ಬ್ಯಾಕ್ ತೊಗೊಳ್ಳೋಂಥ ಪ್ರವೃತ್ತಿಲಿ ಇಳಿದ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಇಲ್ಲಿ ಸರ್ಕಾರದ ಒಳಗಿರೋರು ಗುತ್ತಿಗೆದಾರರಾಗಿದ್ದಾರೆ, ಸರ್ಕಾರನ ನಡೆಸ್ತಿರೋರು ಗುತ್ತಿಗೆದಾರರಾಗಿದ್ದಾರೆ. ಇದೆಲ್ಲರ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿ ನಮಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ನಂತರ 10 ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲು ವಿರೋಧಿಸಬೇಕಾಗಿರೋಂಥದ್ದು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗ್ತಿರೋಂಥ ಬೆಲೆ ಹೆಚ್ಚಳ ಮತ್ತು ಭ್ರಷ್ಟಾಚಾರ. ಅದೇ ರೀತಿ ಪ್ರತಿನಿತ್ಯ ಇನ್ನು ಬೆಳಗ್ಗೆ ಬರ್ತಿರೋಂಥದ್ದು ಇನ್ನು ಒಂದು ಕೆಲವಾರು ಆ ಥರ ರಾಜ್ಯಾದ್ಯಂತ ನಾವು ಇದಿಷ್ಟಕ್ಕೆ ಸೀಮಿತ ಮಾಡಿಲ್ಲ. ನಾಳೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ರಸ್ತೆ ರೋಕೋ ಒಂದು ಜಾಥಾನ ಸಹ ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇಂದ್ರ ಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ ಇಲ್ಲಿ. ಇದಾದ ನಂತರ ನಾಳೆ ರಸ್ತೆ ರೋಕೋ ಇರುತ್ತೆ. ಅದರ ನಂತರ ಮುಂದಿನ ರೂಪುರೇಷೆಗಳನ್ನ ನಾವು ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಮುಂದುವರ್ಸೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಈ ಸಂದರ್ಭದಲ್ಲಿ ರಾಜ್ಯ SC ಮೋರ್ಚಾದ ಅಧ್ಯಕ್ಷರು ಹಾಗೂ ಜನಪ್ರಿಯ ಶಾಸಕರು ಮಂಜಣ್ಣನವರು ಇದ್ದಾರೆ, ನಮ್ಮ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ನವಿಲ್ ಅಣ್ಣಪ್ಪಣ್ಣವರು ಇದ್ದಾರೆ, ಮತ್ತು ನಗರದ ಅಧ್ಯಕ್ಷರಾದಂಥ ಬೆನ್ನಳ್ಳಿ ಮಂಜಣ್ಣವರು ಇದ್ದಾರೆ, ತಾಲೂಕ್ ಪಂಚಾಯತಿ ಮೆಂಬರ್ಗಳಾದಂಥ ಶಿವಣ್ಣವರು ಇರ್ಬೋದು, ಶಶಿಯಣ್ಣ ಇರ್ಬೋದು, ಮತ್ತು ಮಂಡಲದ ಅಧ್ಯಕ್ಷರುಗಳಿದ್ದಾರೆ. ಎಲ್ಲರೂ ನಮ್ಮ ಮಹಿಳಾ ಘಟಕದಲ್ಲಿ ವಿಶೇಷವಾಗಿ ಮಾಜಿ ಅಧ್ಯಕ್ಷರು ಇದ್ದಾರೆ, ಮತ್ತು ಹಾಲಿ ಅಧ್ಯಕ್ಷರುಗಳಿದ್ದಾರೆ, ಮತ್ತು ಎಲ್ಲ ನಮ್ಮ ವಿವಿಧ ಮೋರ್ಚಾಗಳ ಎಲ್ಲ ಸಹಕಾರದೊಂದಿಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಇಲ್ಲಿಂದ ಎತ್ತಿನ ಗಾಡಿಯಲ್ಲಿ ಪ್ರಮುಖರು DC ಆಫೀಸ್ವರೆಗೂ ತೆರಳುವಂಥದ್ದು, ಜೊತೆಗೆ ಜನಸಾಮಾನ್ಯರಿಗೆ ನಾವು ಇದರಿಂದ ತೊಂದರೆ ಮಾಡುವಂಥದ್ದು ಯಾವುದೂ ಇಟ್ಕೊಂಡಿಲ್ಲ. ಆದರೆ ಯಾರೋ ಅವ್ರಿಗೆ ಸಂಚಾರಕ್ಕೆ ತೊಂದರೆ ಆಗೋವಂಥದ್ದಾಗಲಿ ಇನ್ನೊಂದಾಗಲಿ, ಇದು ಪ್ರತಿಭಟನೆ ನೇರ ಸರ್ಕಾರಕ್ಕೆ ವಿರುದ್ಧವಾಗಿ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಇದಕ್ಕೆ ಕೊಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.